ಆತ ನರರೂಪದ ರಾಕ್ಷಸ. ಕ್ಷುಲ್ಲಕ ಕಾರಣಕ್ಕೆ ತನ್ನ ತಂದೆ ತಾಯಿ ತಂಗಿಯನ್ನು ಬರ್ಬರವಾಗಿ ಕೊಂದಿದ್ದ. ಹಾಗಾದ್ರೆ ಈ ರಕ್ತ ಪಿಶಾಚಿಯ ಅಟ್ಟಹಾಸಕ್ಕೆ ಕಾರಣ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅಟ್ಟಹಾಸ. ಪರಮ ಪಾಪಿಯೊಬ್ಬ ನಡೆಸಿದ ಅಟ್ಟಹಾಸ. ತನಗೆ ಜೀವ ಕೊಟ್ಟವರನ್ನ, ಒಡ ಹುಟ್ಟಿದವಳನ್ನ ಹೆಣವಾಗಿಸಿದ್ದ ರಾಕ್ಷಸ. ಶ್ರೀಶೈಲ ನಿಲಯ ಹೆಸರಿನ ಇದೇ ಮನೆಯಲ್ಲಿ ಮಣ್ಣು ಮಾಡಿದ್ದ. ಮನೆಯ ಹಾಲ್ನಲ್ಲೇ ಗುಂಡಿ ತೋಡಿ ಸಮಾಧಿ ಮಾಡಿಬಿಟ್ಟಿದ್ದ. ಪೊಲೀಸರು ವಿಷಯ ತಿಳಿದು 3 ಶವಗಳನ್ನ ಹೊರತೆಗೆದಾಗ ಪೊಲೀಸರಿಗೆ ಮತ್ತೊಂದು ಭಯಾನಕ ಸಂಗತಿ ಎದುರಾಗಿತ್ತು. ಅದೇ ಇಲ್ಲಿ ನಡೆದಿದ್ದು 3 ಹತ್ಯೆಯಲ್ಲ, 4 ಮರ್ಡರ್. ಪಾಪಿ ಅಕ್ಷಯ್ ಕೊಂದಿದ್ದು 3ರನ್ನಲ್ಲ, 4ರನ್ನ. ಇದು ದ್ವೇಷದ ಕೊಲೆಯಲ್ಲ, ಮರ್ಯಾದೆಗೇಡು ಹತ್ಯೆ. ಹೌದು, 3 ಅಲ್ಲ, 4 ಮರ್ಡರ್. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ನಡೆದಿದ್ದು 3 ಅಲ್ಲ, 4 ಹತ್ಯೆ. ಈ ಫೋಟೋದಲ್ಲಿ ಕಾಣ್ತಿರೋ ಅಕ್ಷಯ್ ಅನ್ನೋ ಪಾಪಿ ತನ್ನ ತಂದೆ ಭೀಮರಾಜ್, ತಾಯಿ ಜಯಲಕ್ಷ್ಮಿ ಹಾಗೂ ತಂಗಿ ಅಮೃತಾಳನ್ನ ಕೊಂದು ಹಾಕಿದ್ದ. ಜನವರಿ 27ರಂದು ಟ್ರಿಪಲ್ ಮರ್ಡರ್ ಮಾಡಿದ್ದು 3 ಶವಗಳನ್ನ ಮನೆಯ ಹಾಲ್ನಲ್ಲೇ ಗುಂಡಿ ತೋಡಿ ಸಮಾಧಿ ಮಾಡಿದ್ದ. ಆದ್ರೆ ಹೀಗೆ ಹೆಣವಾದ ತಂಗಿ ಅಮೃತ 3 ತಿಂಗಳ ಗರ್ಭಿಣಿಯಾಗಿದ್ಲು ಅನ್ನೋದು ಗೊತ್ತಾಗಿದೆ. ಭೂಮಿಗೆ ಬರುವ ಮೊದಲೇ 3 ತಿಂಗಳ ಭ್ರೂಣ ಗರ್ಭದಲ್ಲೇ ಉಸಿರು ನಿಲ್ಲಿಸಿದೆ. ತಂಗಿ ಗರ್ಭಿಣಿಯಾಗಿದ್ದಕ್ಕೂ ಅಕ್ಷಯ್ ತಂಗಿ ಜೊತೆ ತಂದೆ ತಾಯಿಯನ್ನ ಕೊಂದಿದ್ದಕ್ಕೂ ಏನ್ ಸಂಬಂಧ ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಅಕ್ಷಯ್ ಅನ್ನೋ ರಾಕ್ಷಸನ ಅಟ್ಟಹಾಸ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮೊದಲು ಹೆತ್ತ ತಾಯಿಯ ಕತ್ತು ಸೀಳಿ ಕೊಲೆ. ಕೊಟ್ಟೂರು ಕಿರಾತಕ ಅಕ್ಷಯ್ ಮೊದಲು ತಾಯಿ ಜಯಲಕ್ಷ್ಮಿಯ ಕತ್ತು ಸೀಳಿ ಕೊಲೆಗೈದಿದ್ದ. ಆಕೆ ಶವವನ್ನ ಕೊಠಡಿಯಲ್ಲಿಟ್ಟಿದ್ದ. ಏನೂ ಆಗಿಲ್ಲವೆಂಬಂತೆ ಮತ್ತೊಂದು ಕೊಲೆಗೆ ಕತ್ತಿ ಮಸೀತಾ ಇದ್ದ. ಗಿಫ್ಟ್ ಕೊಡ್ತೇನೆಂದು ಕರೆದು ತಂಗಿಯ ಹತ್ಯೆ. ಇನ್ನು ಅಪ್ಪನ ಜೊತೆ ಹೊರಗೆ ಹೋಗಿದ್ದ ತಂಗಿ ಅಮೃತಾಳಿಗೆ ಫೋನ್ ಮಾಡಿದ್ದ ಅಕ್ಷಯ್, ನಿನ್ಗೆ ಗಿಫ್ಟ್ ತಂದಿದ್ದೀನಿ ಬಾ ಅಂತ ಕರೆದಿದ್ದ. ಆಕೆಯು ಆಸೆಗಣ್ಣಿಂದ ಮನೆಗೆ ಓಡೋಡಿ ಬಂದಿದ್ಲು. ಆದ್ರೆ ಆಕೆ ರೂಮ್ನಲ್ಲಿದ್ದಾಗ ಚಾಕು ಇರಿದು ಕೊಂದಿದ್ದ. ಅಮ್ಮನ ಶವದ ಜೊತೆ ತಂಗಿ ಶವವನ್ನು ರೂಮ್ನಲ್ಲಿಟ್ಟಿದ್ದ. ಟಿವಿ ನೋಡ್ತಾ ಕೂತಿದ್ದ ಅಪ್ಪನ ಕತ್ತು ಸೀಳಿದ ಪಾಪಿ. ಇನ್ನು ಅಪ್ಪ ಭೀಮರಾಜ್ ಸಿಟಿಯಿಂದ ಮನೆಗೆ ಬಂದು ಟಿವಿ ನೋಡ್ತಾ ಕೂತಿದ್ರು. ಆಗ ಹಿಂದಿನಿಂದ ಬಂದ ಕಿಡಿಗೇಡಿ ಅಪ್ಪನ ಕತ್ತು ಸೀಳಿ ನೆತ್ತರು ಹರಿಸಿದ್ದ. ಬಳಿಕ ಅಪ್ಪ, ಅಮ್ಮ ಹಾಗೂ ತಂಗಿಯ ಮೃತದೇಹವನ್ನ ಮನೆಯ ಹಾಲ್ಗೆ ಎಳೆದು ತಂದಿದ್ದ. ಹಾಲ್ನಲ್ಲೇ ಟೈಲ್ಸ್ ಮೇಲೆತ್ತಿ ಗುಂಡಿ ತೋಡಿದ್ದ. ಅಪ್ಪನ ಕಾಲು ಉದ್ದ ಇತ್ತು ಅಂತ 2 ತೊಡೆಯನ್ನ ಕತ್ತರಿಸಿದ್ದ. 3 ಶವವನ್ನ ಒಂದೇ ಗುಂಡಿಯಲ್ಲಿ ಹೂತು ಏನೂ ಆಗಿಲ್ಲ ಎಂಬಂತಿದ್ದ. ಕಂಪ್ಲೇಂಟ್ ಅಲ್ಲಿ ಅವರು ತನಿಖೆ ಕೈಗೊಂಡಾಗ ಮತ್ತೆ ಇವ್ರನ್ನ ಅಕ್ಷಯ್ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರ ಹೇಳಿಕೆಯಲ್ಲಿ ಕೆಲವು ಡಿಸ್ಕ್ರಿಪೆನ್ಸೀಸ್ ಕಂಡು ಬಂದಿದ್ದರಿಂದ ಅನಂತರದಲ್ಲಿ ಹೆಚ್ಚಿನ ವಿಚಾರಣೆ ಮತ್ತು ತನಿಖೆ ಕೈಗೊಂಡಾಗ ಅದ್ರ ಅವ್ರಿಗೆ ದೊರೆತ ಮಾಹಿತಿ ಮೇರೆಗೆ ಅವರು ನಿನ್ನೆ ದಿನ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಸಹೋದರಿ 3 ತಿಂಗಳ ಗರ್ಭಿಣಿ ಎಂದು ತಿಳಿದು ಭೀಭತ್ಸ ಕೃತ್ಯ. ಗರ್ಭಿಣಿ ತಂಗಿ ಗರ್ಭಪಾತ ಬೇಡ ಎಂದ ತಂದೆ ತಾಯಿಯ ಹತ್ಯೆ. ಪಿಯುಸಿ ಓದ್ತಿದ್ದ ತಂಗಿ ಅಮೃತ ಅನ್ಯ ಸಮುದಾಯದ ಯುವಕನೊಬ್ಬನನ್ನ ಪ್ರೀತಿ ಮಾಡ್ತಿರೋದು ಹಂತಕ ಅಕ್ಷಯ್ಗೆ ತಿಳಿದಿತ್ತು. ಇದರಿಂದ ಕೋಪಗೊಂಡ ಅಕ್ಷಯ್ ತಂಗಿಗೆ ಹೊಡೆದು ಬಡ್ದು ಬೆದರಿಸಿದ್ದ. ಬಳಿಕ ನಾನು ಪ್ರೀತಿ ಮಾಡಲ್ಲ ಎಂದು ಅಮೃತ ಕ್ಷಮೆ ಕೇಳಿದ್ಲು. ಆದ್ರೆ ಅದು ಯಾವಾಗ ಅಮೃತ ಗರ್ಭಿಣಿಯಾಗಿದ್ದಾಳೆ ಎಂದು ತಿಳಿತೋ ರಾಕ್ಷಸ ಅಕ್ಷಯ್ನ ನೆತ್ತರು ಕುದಿಯಲಾರಂಭಿಸಿತ್ತು. ಜನವರಿ 26ರಂದು ಅಮೃತ ಗರ್ಭಿಣಿ ಎಂಬ ವಿಚಾರ ಅಕ್ಷಯ್ಗೆ ಗೊತ್ತಾಗಿತ್ತು. ತಾಯಿಯೇ ಮಗ ಅಕ್ಷಯ್ ಬಳಿ ಈ ವಿಚಾರ ಹೇಳಿದ್ರು. ಈ ವೇಳೆ ಕೋಪಗೊಂಡಿದ್ದ ಅಕ್ಷಯ್ ಗರ್ಭಪಾತ ಮಾಡಿಸಲು ಒತ್ತಾಯಿಸಿದ್ದ. ಆದ್ರೆ ಅಕ್ಷಯ್ ತಂದೆ ತಾಯಿ ಗರ್ಭಪಾತ ಬೇಡ ಅಂದಿದ್ರು. ನನ್ನ ಮಾತಿಗೆ ಬೆಲೆ ಇಲ್ಲ ಎಂದು ಮತ್ತಷ್ಟು ಕೆರಳಿದ್ದ ಅಕ್ಷಯ್ ಈ ವಿಷಯ ಹೊರಗೆ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಎಂದು ಕೋಪಗೊಂಡಿದ್ದ. ಇದೇ ಸಿಟ್ಟಲ್ಲೇ ತಂಗಿಯನ್ನ ಕೊಲೆ ಮಾಡಲು ನಿರ್ಧರಿಸಿದ್ದ. ತಂಗಿಯನ್ನ ಕೊಂದ್ರೆ ತಂದೆ ತಾಯಿಗೆ ಗೊತ್ತಾಗುತ್ತೆ ಅಂತ ಅವರನ್ನು ಕೊಂದಿದ್ದ. ಹೀಗೆ ಪಾಪಿಯೊಬ್ಬ ಮರ್ಯಾದೆ ಎಂಬ ಹುಚ್ಚಿಗೆ ಬಿದ್ದು ಹುಟ್ಟಿಸಿದವರು, ಒಡ ಹುಟ್ಟಿದವರು, ಮುಂದೆ ಹುಟ್ಟಬೇಕಾಗಿದ್ದ ತನ್ನ ವಂಶದ ಕುಡಿಯನ್ನು ಕೊಂದಿದ್ದು ದುರಂತ. ಬ್ಯೂರೋ ರಿಪೋರ್ಟ್, TV9.